ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತು ಒಬ್ಬ ಯುವ ರೈತರ ಹೊಲದಲ್ಲಿ ಇದೀವಿ ನಾವು. ಸೊ ಈ ರೈತರು ಏನಿದ್ದಾರೆ ನಮ್ಮ ರೈತರು ದಾಂಡೇಲಿ ತಾಲೂಕಿನ ಹಸನಮಾಳ ಗ್ರಾಮದ ವ್ಯಕ್ತಿ ಇವರು. ಸೊ ಇವ್ರಿಗೆ ನಾನು ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ. ಆಲ್ರೆಡಿ ನಮ್ಮ ಹಳೆಯಾಳ ತಾಲೂಕಿನಲ್ಲಿ ಇವರು ಬಹಳ ಚಿರಪರಿಚಿತರು ಇವರು. ಯಾಕಂದ್ರೆ ಇವರು ಆಕ್ಚುಲಿ ಹೇಳ್ಬೇಕಂದ್ರೆ ನೀವು ಶಿಕ್ಷಣದಲ್ಲಿ ಬಹಳ ಅಂದ್ರೆ ಒಂದು ಪದವಿಯನ್ನ ಪಡೆದುಕೊಂಡು ಅದಾದ ನಂತರ ಒಬ್ಬ ಏನ್ ನಾರ್ಮಲ್ ಆಗಿ ಎಲ್ಲರೂ ಕೂಡ ಒಂದು ಪದವಿ ಅಥವಾ ಇನ್ನೊಂದು ಎಜುಕೇಶನ್ ಆದ್ರೆ ಏನ್ ಮಾಡ್ತಾರೆ, ಉದ್ಯೋಗ ಅರಸಿ ಹೋಗ್ತಾರೆ, ಸಿಟಿಗಳ ಕಡೆ ಮುಖ ಎಲ್ಲ ಮಾಡ್ತಾರೆ. ಸೊ ಆದ್ರೆ ಬಿಕಾಂ ಪದವಿಯನ್ನ ತಗೊಂಡು ಒಬ್ಬ ಒಂದು ಮಾದರಿ ರೈತರಾಗಿ ಇವರು ಬೆಳೆದಿದ್ದಾರೆ. ಹೆಚ್ಚು ಕಡಿಮೆ ಎಷ್ಟು ವರ್ಷದಿಂದ ಇವರು ಕೃಷಿ ಮಾಡ್ತಿದ್ದಾರೆ, ಆಮೇಲೆ ಎಲ್ಲದರ ಬಗ್ಗೆ ಮಾಹಿತಿ ಈ ವಿಡಿಯೋದಲ್ಲಿ ನಿಮ್ಗೆ ಕೊಡ್ತೀನಿ. ವಿಡಿಯೋನ ನೀವು ಅಂತ್ಯವರೆಗೂ ನೋಡಿ. ಯಾಕಂದ್ರೆ ಇಲ್ಲಿ ಇವ್ರನ್ನ ಹುಡುಕೊಂಡು ಬಂದಿದ್ದೀನಿ ನಾನು. ಬಿಕಾಸ್ ಕಾರಣ ಇಷ್ಟೇ, ನಮ್ಮ ರೈತರು ಏನ್ ಮಾಡ್ತಿದಾರೆ ಅಂತಂದ್ರೆ ನಾರ್ಮಲ್ ಆಗಿ ಹಳೆ ಪದ್ಧತಿಯಲ್ಲಿ ಕೃಷಿ ಮಾಡ್ತಿದ್ದಾರೆ. ಹಬ್ಬ ಅಂದ್ರೆ ಒಂದು ಎಕರೆಗೆ 25ರಿಂದ 30 ಟನ್ ಕೂಡ ತೆಗಿತಾ ಇಲ್ಲ. ಸೊ ಮೊದಲ ಭತ್ತ ಬೆಳೀತಿದ್ರು, ಅದಾದ ನಂತರ ಈಗ ಬೇರೆ ನಮ್ಮ ಕಬ್ಬು ಪ್ರಮುಖ ಬೆಳೆಯಾಗಿ ನಮ್ಮ ತಾಲೂಕಿನಲ್ಲಿ ಬೆಳೀತಾ ಇದೆ. ಸೊ ಆ ಕಬ್ಬನ್ನೇ ಬಹಳ ತಾಂತ್ರಿಕವಾಗಿ ಬೆಳೆದು ಇವತ್ತು ಹೆಚ್ಚು ಕಡಿಮೆ ಆವರೇಜ್ ಒಂದು ಎಕರೆಗೆ 90ರಿಂದ 100 ಟನ್ ವರೆಗೂ ಬೆಳೆದಿದ್ದಾರೆ ಇವರು. ಸೊ ಇವ್ರಿಗೆ ನಿಮ್ಗೆ ನಾನು ಪರಿಚಯ ಮಾಡ್ಕೊಡ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ಸರ್ ನನ್ನ ಹೆಸರು ಜ್ಯೋತಿಬಾ ಮೋಹನ್ ಪಾಟೀಲ್ ಅಂತ. ಓಕೆ ಸರ್. ನಾವು ದಾಂಡೇಲಿ ತಾಲೂಕಿನ ಅಂಬೇಡಿ ಗ್ರಾಮದ ಹಸನಮಾಳ, ಇದು ಸರ್ವೆ ನಂಬರ್ 11ರಲ್ಲಿ ನಮ್ದು ಹೊಲ ಬರ್ತದೆ. ನಮ್ದು ಹೊಲ ಆಗಿ ಒಂದು 7 ಎಕರೆ 7 ಗುಂಟೆ ಇದೆ. 7 ಗುಂಟೆ ಇದೆ. ಅದರಲ್ಲಿ ನಾವು ಸುಮಾರು ಸ್ವಲ್ಪ ಅಂದ್ರೆ ಸಮಗ್ರ ಕೃಷಿ ಆಗ್ಬೇಕು. ಒಂದೇ ಮೊದ್ಲೆಲ್ಲ ನಮ್ದು ಭತ್ತಾನೇ ಇರ್ತಿತ್ತು. ಆಮೇಲೆ ನಮ್ ತಂದೆಯವ್ರ ಕಾಲದಲ್ಲಿ ಭತ್ತ ಮಾಡ್ಕೊಂತ ಸ್ವಲ್ಪ ನಾವೇನ್ ಮಾಡಿದೆವು, ಅದು ಸಮಗ್ರ ಕೃಷಿ ಹತ್ರ ಒತ್ತು ಕೊಡುವ ಅಂತೇಳಿ ನಮ್ ತಂದೆಯವ್ರ ಟೈಮಲ್ಲಿ ಸ್ವಲ್ಪ ಮಾವಿನ ತೋಟ, ಚಿಕ್ಕು, ತೆಂಗು, ಆಮೇಲೆ ಮಸಾಲಾ ಗಿಡಗಳು, ಸಾಂಬಾರು ರೈತರದ್ದು, ಆಮೇಲೆ ಸ್ವಲ್ಪ ಅಡಿಕೆ ಗಿಡಗಳು, ಸ್ವಲ್ಪ ಆಮೇಲೆ ಸ್ವಲ್ಪ ಭತ್ತ, ಇದು ಕಬ್ಬಿಗೆ ಸ್ವಲ್ಪ 1-2 ಎಕರೆ, ಮಾವಿನ ತೋಟಕ್ಕೆ 1-2 ಎಕರೆ, ಆಮೇಲೆ 1-2 ಎಕರೆ ಭತ್ತಕ್ಕಂತ ಇಟ್ಕೊಂಡು ಉಳಿದಿದ್ದು ನಾವು ಅರಣ್ಯ ಕೃಷಿ ಗಿಡಗಳನ್ನು ಸ್ವಲ್ಪ ಬದುವಲ್ಲಿ ನಿರ್ಮಾಣ ಮಾಡಿ ಗಿಲಿ ಸಿಡಿಯ ಗಿಡ ಇದ್ ಮಾಡ್ಕೊಂಡು ಒಟ್ಟ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಒಂದು ಡೆಮೋ ಮಾಡ್ಬಿಡುವ ಅಂತ ಹೇಳಿ ಮಾಡಿದ್ದೇವೆ. ಆದ್ರೆ ಇಲ್ಲಿ ಮೊದ್ಲು ಏನಿತ್ತು, ಮೊದ್ಲು ನಾವು ಹಳೆ ಪದ್ಧತಿಯಲ್ಲಿನೇ, ಅದು ಆಕ್ಚುಲಿ ಹಳೆ ಪದ್ಧತಿಯೇ ಚಲೋ ಪದ್ಧತಿ, ಬಟ್ ಆದ್ರೆ ಅದ್ರ ಸ್ವಲ್ಪ ನಾವು ಆಧುನಿಕ ಪದ್ಧತಿನ ಅಳವಡಿಸ್ಕೊಂಡ್ರೆ ಸ್ವಲ್ಪ ನಾವು ಹೆಚ್ಚಿಗೆ ತೆಗಿಬಹುದು ಅಂತ ಹೇಳಿ ನಾವು ಸ್ವಲ್ಪ ಇದ್ ಮಾಡ್ಕೊಂಡು ನಮ್ದು 2010ರಲ್ಲಿ ನಂದು ಬಿಕಾಂ ಗ್ರಾಜುಯೇಷನ್ ಮುಗೀತು. ನಾನು ಜಾಬಿಗೆ ಹೋಗೋ ಬದ್ಲಿ ನಮ್ ತಂದೆಯವ್ರದ್ದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇಶ್ಯೂ ಆಗಿತ್ತು ಅಂತ ಹೇಳಿ ಬೇಡ ಹೊಲಾನೆ ಮಾಡುವ ಅಂತ ಹೇಳಿ ನಾವು ಹೊಲದೊಳಗೆ ಸ್ವಲ್ಪ ನಾನು ಎಜುಕೇಟೆಡ್ ಆಗಿದ್ದ ಸ್ವಲ್ಪ ಇದು ಸವಲತ್ತು ಒಂದು ಆನ್ಲೈನ್ ಅಲ್ಲಿ ಮತ್ತೆ ಇದ್ರಲ್ಲಿ ಎಲ್ಲ ನೋಡ್ಕೊಂಡು ಹೆಂಗ್ ಮಾಡ್ತಾ ಇದಾರೆ ನಮ್ಮಲ್ಲಿ ಮತ್ತು ಬೇರೆಯವರಲ್ಲಿ ಏನ್ ಡಿಫ್ರೆನ್ಸ್ ಏನಿದೆ ಅದೆಲ್ಲ ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ಒಂದೊಂದೊಂದೊಂದು ಇಂಪ್ಲಿಮೆಂಟ್ ಮಾಡ್ಕೊಂತ ಹೋದೆ. ಬಟ್ ಇನ್ನೂ ಪೂರ್ತಿ ಇದು ಮಟ್ಟಕ್ಕೆ ತಲುಪಲಿಲ್ಲ. ಸ್ವಲ್ಪ ಒಂದು 75% ಮಟ್ಟಕ್ಕೆ ತಲುಪಿದ್ದೇನೆ. ಇನ್ನೂ ಗುರಿ ಮುಟ್ಟಬೇಕು ನಾನು. ಸಾರಿ ಗುರುಗಳ, ನಿಮ್ಗೆ ಡಿಸ್ಟರ್ಬ್ ಮಾಡ್ತಿದ್ದೀನಿ. ಸ್ನೇಹಿತರೆ, ಇವರು ನಾರ್ಮಲ್ ಆಗಿ ಇವತ್ತು ನಮ್ಮ ಜಿಲ್ಲಾ ಅಂದ್ರೆ ಅತ್ಯುತ್ತಮ ಕೃಷಿಕ ಪ್ರಶಸ್ತಿಯನ್ನ ಇವರು 25-26ನೇ ಸಾಲಿನ ಜಿಲ್ಲಾ ಪ್ರಶಸ್ತಿನ ತಗೊಂಡಿದ್ದಾರೆ. ಅದಕ್ಕೂ ಮುಂಚೆ 2-3 ಸಾರಿ ನಮ್ಮ ತಾಲೂಕಾ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನು ಕೂಡ ಇವರು ತಗೊಂಡಿದ್ದಾರೆ. ಸೊ ಜಿಲ್ಲಾ ಕೃಷಿಕ ಪ್ರಶಸ್ತಿ ಅಂದ್ರೆ ನಿಮ್ಗೆ ಅನೌನ್ಸ್ ಅಂದ್ರೆ ನಿಮ್ಗೆ ಕೊಟ್ಟಿದ್ದು ಯಾವಾಗ? ನನಗೆ ಫಸ್ಟ್ ಕೊಟ್ಟಿದ್ದು ತಾಲೂಕಾ ಲೆವೆಲ್ ಪ್ರಶಸ್ತಿ ಅಂತ, ಶ್ರೇಷ್ಠ ಯುವ ಕೃಷಿಕ ಅಂತ. ಆ ಟೈಮಲ್ಲಿ ನಮ್ಗೆ 2010 ಎಜುಕೇಶನ್ ಮುಗಿದು ನಂದು ಒಂದು 4 ವರ್ಷ ಆಗಿತ್ತು. ಅವಾಗ ನಾನು ಭತ್ತದ ಬೆಳೆಯಲ್ಲಿ ಮತ್ತೆ ಸ್ವಲ್ಪ ಇದರಲ್ಲಿ ಸಮಗ್ರ ಕೃಷಿ ಪದ್ಧತಿ ಅಳವಡಿಸ್ಕೊಂಡು ಭತ್ತದ ಇಳುವರಿಯಲ್ಲಿ 1 ಎಕರೆಗೆ 25ರಿಂದ 30 ಕ್ವಿಂಟಲ್ ಮಟ್ಟ ನಾನು ತೆಗೆದು ತೋರಿಸಿದೆ. ಅದಕ್ಕೆ ನನಗೆ ನಾರ್ಮಲ್ ಆಗಿ 18ರಿಂದ 20 ತೆಗಿತಾರೆ. ನಂದು ಸುಮಾರು 25ರಿಂದ 28 ಕ್ವಿಂಟಲ್ ಮಟ್ಟ ನಾನು ಅಭಿಲಾಷ ಭತ್ತ ನಮ್ದು ಕೃಷಿ ಇಲಾಖೆಯಿಂದ ಒಂದು ಸಹಯೋಗದಲ್ಲಿ ನಾನು ಬೆಳೆಸಿದ್ದೆ, ಶ್ರೀ ಪದ್ಧತಿಯಲ್ಲಿ ಇದ್ ಮಾಡ್ಕೊಂಡು. ಆ ಟೈಮಲ್ಲಿ ನಮ್ಗೆ ನೋಡ್ಕೊಂಡು ಕೃಷಿ ಇಲಾಖೆಯವರು ಪ್ರಶಸ್ತಿ ಮಟ್ಟದಲ್ಲಿ ಅದರ ಒಂದು ಅನುಮೋದನೆ ಮಾಡ್ಕೊಂಡು ಯುವ ಶ್ರೇಷ್ಠ ಕೃಷಿಕ ಅಂತೇಳಿ ಅಥವಾ ನನಗೊಂದು ಧಾರವಾಡಲ್ಲಿ ಕೃಷಿ ಮೇಳದಲ್ಲಿ ಕೊಟ್ಟಿದ್ರು. ಅದರ ನಂತರ ನಮಗೆ ಒಂದು ಆತ್ಮ ಯೋಜನೆ ಅಡಿ ತಾಲೂಕು ಲೆವೆಲ್ ಪ್ರಶಸ್ತಿಯನ್ನು ಕೊಟ್ಟಿದ್ರು. ಸಾವಯವದಲ್ಲಿ ಆಮೇಲೆ ನಾನು ಸ್ವಲ್ಪ ಇದ್ ಮಾಡಿದೆ. ಮೊದಲಿಂದ ನಮ್ದು ದನಗಳು ಇದು ಕೊಟ್ಟಿಗೆ ಗೊಬ್ಬರ ಮತ್ತು ಸಾವಯವ ಜೀವಾಮೃತ ಅವೆಲ್ಲ ಮಾಡ್ಕೊಂಡು ನಾನು ಸಾವಯವದಲ್ಲಿ ಎಲ್ಲ ಬೆಳಿಗ್ಗೆ ಚಾಲು ಮಾಡಿದೆ. ಅವಾಗ ನನಗೆ ಆತ್ಮ ಯೋಜನೆ ಅಡಿ 3 ವರ್ಷ ನೋಡ್ಕೊಂಡು ಸಾವಯವ ಪದ್ಧತಿಯಲ್ಲಿ ಬೆಳೆದ ಸಾವಯವ ರೈತ ಅಂತ ಪ್ರಶಸ್ತಿ ಕೊಟ್ಟಿದ್ರು. ಅದರೊಳಗೆ ನನಗೆ ನಮ್ಮ ಲೋಕಲ್ ಸಂಸ್ಥೆಗಳಿಂದನು ನನಗೆ 2-3 ಸಂದಾ ಸ್ವರ್ಣವಲಿ ಮಠದಿಂದ ಅವರು ನಮ್ಗೆ ಇಲ್ಲಿ ನೋಡ್ಕೊಂಡ್ ಬಂದು ನಮ್ದೆಲ್ಲ ಮಾಡಿದ್ದು ಎಲ್ಲ ಪ್ರತ್ಯಕ್ಷತೆಗಳನ್ನ ತಗೊಂಡ್ ಹೋಗಿ
ಚೆಕ್ ಮಾಡಿ ಸಾವಯವದಲ್ಲಿ ಬೆಳೆದಿದ್ದಾರೆ ಇವ್ರು ಚಲೋ ರೈತರು ಅಂತೇಳಿ ಅಲ್ಲಿಂದ ನಮಗೊಂದು ಮತ್ತೆ ನಮ್ಮ ಲೋಕಲ್ ಸಂಸ್ಥೆಗಳಿಂದ ಒಂದ್ 2-3 ಅವಾರ್ಡ್ ಸಿಕ್ಕಿದೆ. ಓಕೆ ಗುರುಗಳೇ, ನೀವು ಎಲ್ಲ ಈಗ ನಿಮ್ದೇನ್ 7 ಎಕರೆ ಹೆಚ್ಚು ಕಡಿಮೆ 8 ಎಕರೆ 8 ಎಕರೆ ಜಮೀನು. ಕಂಪ್ಲೀಟ್ ನೀವು 8 ಎಕರೆಯಲ್ಲಿ ನೀವು ಎಲ್ಲ ಸಾವಯವ ಪದ್ಧತಿಯಲ್ಲೇ ಬೆಳೀತಾ ಇದ್ದೀರಿ? ಹೌದೌದೌದು. ಬೇರೆ ನಮ್ಮ ಈ ರಾಸಾಯನಿಕ ಗೊಬ್ಬರಗಳ ಇಲ್ಲ ಅಂದ್ರೆ ಅತಿಶಯಾಗಿ ಬಳಸ್ತಾ ಇಲ್ಲ, ಸ್ವಲ್ಪ ಕಡಿಮೆ ಅಂದ್ರೆ ಒಂದು 10% 5% ಅಷ್ಟೇ ನಾವು ಬಳಸ್ತಾ ಇದ್ದೇವೆ ಬೇಕಾದ ಟೈಮ್. ಆ ಟೈಮಲ್ಲಿ ಏನಾದ್ರು, ಯಾಕಂದ್ರೆ ಈಗ ಹವಾಮಾನ ವೈಪರೀತ್ಯ ಬಹಳ ಆಗಿದೆ, ಅದರಿಂದ ನಮಗೆ ಸ್ವಲ್ಪ ಸಿಂಪರಣೆ ಮತ್ತು ಗೊಬ್ಬರ ಬೇಕಾಗ್ತಾ ಇದೆ. ಸ್ವಲ್ಪ ಒಂದು 90% ಒಂದು 10% ಯೂಸ್ ಮಾಡ್ತಾ ಇದೆ, 10-20% ಅದಕ್ಕಿಂತ ಮೇಲೆ ನಾವು ಯೂಸ್ ಮಾಡ್ತಾ ಇಲ್ಲ ಯಾವ್ದು. ಸ್ನೇಹಿತರೆ, ನಾನು ಇವರ ಸಂದರ್ಶನ ಯಾಕೆ ಮಾಡ್ತಿದ್ದೀನಿ ಅಂತಂದ್ರೆ, ನಮ್ಮ ಯುವಕರು ಏನ್ ಮಾಡ್ತಿದಾರೆ ಅಂತಂದ್ರೆ, ನಮ್ಮ ಕೃಷಿಲಿ ಏನೂ ಇಲ್ಲ ಅನ್ನೋ ತರ ಅವ್ರು ಕಲ್ಪನೆ ಮಾಡ್ಕೊಂಡು ಇವತ್ತು ಬೇರೆ ಸಿಟಿಗಳಿಗೆ ಹೋಗಿ ಅಲ್ಲಿ ಬರೀ 10-15 ಸಾವಿರಕ್ಕೆಲ್ಲ ದುಡಿತಾ ಇದ್ದಾರೆ. ಅವರು ಹೆಚ್ಚು ಕಡಿಮೆ ಅವರು ಬಹಳಷ್ಟು ಶಿಕ್ಷಣ ಆಗಿರುತ್ತೆ. ಆಮೇಲೆ ಕೃಷಿಯ ಅಂದ್ರೆ ಕೃಷಿ ಪದ್ಧತಿಯಲ್ಲಿ ನಾವು ತಾಂತ್ರಿಕವಾಗಿ ಏನ್ ಮಾಡ್ಕೊಂಡ್ರು ಅಂದ್ರೆ ಟೆಕ್ನಿಕಲಿ ನಾವು ಇದರಲ್ಲಿ ನಾವು ಟೆಕ್ನಿಕಲಿ ನಾವು ಕೃಷಿಯನ್ನ ಮಾಡಿದಾಗ 100% ನಮ್ಗೆ ಒಂದು ಉತ್ತಮ ಆದಾಯ ಸಿಗತ್ತೆ, ಇಳುವರಿ ಸಿಗತ್ತೆ ಅನ್ನೋದು ಇವರು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಸೊ ಇದೊಂದು ನಮ್ಮ ಈ ವಿಡಿಯೋ ನಮ್ಮ ಕರ್ನಾಟಕದ ಆಮೇಲೆ ನಮ್ಮ ಜಿಲ್ಲೆಯ ನಮ್ಮ ತಾಲೂಕಿನ ಯುವ ರೈತರು ಯಾರಿದ್ದಾರೆ ಅವ್ರಿಗೆ ಒಂದು ಮಾದರಿ ಆಗ್ಲಿ, ಮಾಡೆಲ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ. ಗುರುಗಳೇ, ನೀವು ಹೆಚ್ಚು ಕಡಿಮೆ ನೀವು ಅಂದಾಜು ನಿಮ್ಮ ಪ್ರಕಾರ ಎಷ್ಟು ವರ್ಷದಿಂದ ಈ ಕೃಷಿಯಲ್ಲಿ ನೀವು ಅಳವಡಿಸ್ಕೊಂಡಿದ್ದೀರಾ? ಅಂದ್ರೆ ನಾವು ಸುಮಾರು ಒಂದು ಎಜುಕೇಶನ್ ಮೊದ್ಲಿಂತ್ರನೇ ನಾವು ಕಾಲೇಜ್ ಸ್ಕೂಲ್ ಹೋಗುವಾಗೆಲ್ಲ ನಾವು ದನಕರು ಹಾಲು ಹಿಂಡಿ ಹಾಲು ಕೊಡೋದು, ತರಕಾರಿ ಮಾಡೋದು, ಮಾರೋದು, ಅದೆಲ್ಲ ನಮ್ಗೆ ತಂದೆಯವರು ನಮಗ ಒಂದು ಸುಮಾರು ನಮಗೆ ತಿಳುವಳಿಕೆ ಇದ್ದಲ್ಲಿಂದನೇ ಕೃಷಿಯಲ್ಲಿ ನಮಗೆ ತೊಡಗಿಸ್ಕೊಟ್ಟಿದ್ದಾರೆ. ಎಜುಕೇಶನ್ ಜೊತೆಗೆ ಅದು ಕೊಟ್ಟಿದ್ದಾರೆ. ಅದನ್ನ ನಾವು ಎಜುಕೇಶನ್ ಅಲ್ಲಿ ಸ್ವಲ್ಪ ಹೊತ್ತು ಮಾಡ್ಕೊಂಡು ಹೋಗ್ತಿದ್ದೇವೆ. ಬಟ್ ಅದು ನಮ್ ಡಿಗ್ರಿ ಮುಗಿದ್ ಕೂಡಲೇ 2010 ಮುಗಿದ್ ಕೂಡಲೇ 11ರಿಂದ ನಾವೇನು ಇದ್ರೊಳಗೆ ಸ್ವಲ್ಪ ಮಾಡ್ಕೊಂಡ್ ಬಂದ್ರೆ 2015ರಿಂದ ಸುಮಾರು ನಾನು ಇದರಲ್ಲಿ ಪೂರ್ಣವಾಗಿ ಫುಲ್ ಟೈಮ್ ಇದ್ರೊಳಗೆ ಇದ್ ಮಾಡ್ಕೊಂಡು ನಾನು ನುಗ್ಗಿದೆ. ಕೊರೋನಾ ಟೈಮಲ್ಲಿ ನಮಗ್ ಬಹಳ ಇದಾಗಿತ್ತು. ಆದ್ರೆ ಆ ಟೈಮಲ್ಲಿ ನಮ್ಗೆ ಕೃಷಿಯಲ್ಲಿ ನಮಗ ಲಾಭನೂ ಬಹಳ ಬಂತು. ಅಂದ್ರೆ ಆ ಟೈಮಲ್ಲಿ ಚಲೋ ಜಾಬ್ ಇದ್ದವರು ಕಳ್ಕೊಂಡ್ ಮನೆಗ್ ಬಂದ್ರು. ಬಟ್ ನಮ್ದಲ್ಲಿ ಆ ಟೈಮಲ್ಲಿ ನಮ್ದು ಕೃಷಿ ಜೋರಾಗಿ ನಡೀತಾ ಇತ್ತು. ತರಕಾರಿ ಆಗ್ಲಿ, ನಮ್ದು ಹಾಲಿನ ಉತ್ಪಾದನೆ ಆಗ್ಲಿ ಚೆನ್ನಾಗಿ ನಡೀತು. ಅವಾಗ ನಮಗ ಸುಮಾರು ತಿಂಗಳಿಗೆ ಇಲ್ಲೆಲ್ಲ ಒಂದು 70,000-80 ಸಾವಿರ ಮಟನ್ ನಾವು ಇಲ್ಲಿ ಇನ್ಕಮ್ ಅನ್ನು ತಗೊಂಡಿದ್ವಿ. ಆ ಟೈಮಲ್ಲಿ ನಾವು ಮಾರ್ಕೆಟ್ ಅಲ್ಲಿ ಹಾಲಾಗ್ಲಿ, ತರಕಾರಿ ಆಗ್ಲಿ ಎಲ್ಲಾ ಮಾಸ್ಕ್ ಎಲ್ಲ ಹಾಕೊಂಡು ಕೊಟ್ಟು ಬರೋದು, ಅದೆಲ್ಲ ಮಾಡ್ಕೊಂಡು ಆ ಟೈಮಲ್ಲಿ ಯಾರಿಗೂ ಇನ್ಕಮ್ ಇಲ್ಲ. ಬಟ್ ನಮ್ಗೆ ರೈತರಿಗೆ ಚೆನ್ನಾಗಿ ಇನ್ಕಮ್ ಬಂದು ಇದೆಲ್ಲ ಮಾಡ್ಕೊಂಡೇವೆ ನಾವು. ಕರೆಕ್ಟ್ ಸ್ನೇಹಿತರೆ, ಇವತ್ತಿಗೂ ಕೂಡ ನೀವು ನೋಡ್ತಿರ್ಬೋದು ಸಿಲಿಂಡರ್ ಕ್ರೈಸಿಸ್ಗಳು ಆಲ್ಮೋಸ್ಟ್ ಆಲ್ ವರ್ಲ್ಡ್ ನಿಮ್ ನೋಡ್ತಿರ್ಬೋದು. ಆದ್ರೆ ನಮ್ಮ ಕೃಷಿಕರಿಗೆ ಇದ್ರದ್ದು ಯಾವುದೇ ಅಡ್ಡ ಪರಿಣಾಮ ಆಗಿಲ್ಲ, ಯಾರು ಕೂಡ ಎಫೆಕ್ಟೆಡ್ ಇಲ್ಲ. ಸೌದೆ ಒಲೆಗಳು ನಾರ್ಮಲ್ ಆಗಿ ಎಲ್ಲಾ ರೈತರು ಮನೆಗಳಲ್ಲಿ ಇರತ್ತೆ. ಸಿಟಿಗಳಲ್ಲಂತೂ ಅದು ನೋಡ್ಲಿಕ್ಕೆ ಸಿಗಲ್ಲ, ಅದು ಬೇರೆ, ಅವರು ಡಿಪೆಂಡ್ ಆಗ್ಲೇಬೇಕು ಸಿಲಿಂಡರ್ ಮೇಲೆ. ಬಟ್ ನಮ್ಮ ರೈತರು ಏನಿದ್ದಾರೆ, ನಮ್ಮ ಕೃಷಿಕರು ಏನಿದ್ದಾರೆ, ಯಾರು ಯಾವ ಸಿಲಿಂಡರ್ ಮೇಲೆ ಡಿಪೆಂಡೆನ್ಸಿ ಇಲ್ಲ, ಏನೂ ಇಲ್ಲ. ಇವತ್ತಿಗೂ ಸೌದೆ ಒಲೆಗಳು ಕಾಮನ್ ಆಗಿ ನಮ್ಮ ಹೌದೌದು. ಏನೇ ಸ್ವಲ್ಪ ಮಾವಿನ ತೋಟ ಇದ್ರೆ, ತಾಡಿಕೆ ತೆಂಗಿನ ತೋಟ ಏನಾದ್ರೆ ಇದು ಬೀಳ್ತಾ ಇರ್ತವೆ, ಅವೆಲ್ಲ ಯೂಸ್ ಮಾಡ್ಕೋತೇವೆ. ಸ್ವಲ್ಪ ನಮ್ದು ಬದುಗಳಲ್ಲಿ ಯಾವ್ದಾದ್ರು ಗಿಡಗಳು ಬಿದ್ದಿದ್ರೆ ಅದು ತಗೊಂಡ್ ನಾವು ಎಲ್ಲ ಸೌದೆಗೆ ಯೂಸ್ ಮಾಡ್ಕೋತೇವೆ. ಸ್ವಲ್ಪ ಮಂದಿ ಆಕಳ ಹೆಚ್ಚಿದ್ರ ಗೊಬ್ಬರ ಗ್ಯಾಸ್ ಮಾಡ್ಕೊಂಡ್ರೆ ಅದಂತೂ ಬಹಳ ಒಳ್ಳೇದು. ಈಗಿನ ಟೈಮಲ್ಲಿ ಬಹಳ ಚಲೋ ಇದ್ ಕೊಡ್ತಾ ಇದೆ ಅದ್ರದ್ದು ರಿಸಲ್ಟ್. ಹೌದು, ನೀವು ಗೊಬ್ಬರ ಗ್ಯಾಸ್ ಅಂದಿದ್ದು ನೆನಪಿಗೆ ಬಂತು ಗುರುಗಳ. ನಂಗೆ 25 ವರ್ಷದ ಹಿಂದಿನ ಮಾತಿದು. ನಾವು ಊರು ಗುಳೇದಕೊಪ್ಪ. ಸೊ ಅಲ್ಲಿ ಯಾವ್ದೋ ವರ್ಲ್ಡ್ ವಿಸನ್ ಅಥವಾ ಯಾವ್ದೋ ಸಂಸ್ಥೆಯ ವತಿಯಿಂದ ನಮ್ಗೆಲ್ಲ ಹಳ್ಳಿಗಳಲ್ಲೆಲ್ಲ ಈ ಗೊಬ್ಬರ ಗ್ಯಾಸ್ ಎಲ್ಲ ಮಾಡ್ಕೊಟ್ಟಿದ್ರು. ಕರೆಕ್ಟ್ ಅಲ್ಲ? ಅದೆಲ್ಲ ನೆನಪಿಗಿದೆ ನಮ್ಗೆ. ಇವೆಲ್ಲ ಸಿಲಿಂಡರ್ಗಳು, ಗ್ಯಾಸ್ಗಳು ಇವತ್ತು ಬಂದಿದೆ. ಸೊ ನಮ್ಮ ಜ್ಯೋತಿಬಾ ಪಾಟೀಲ್ ಸಾಹೇಬ್ರಿದ್ದಾರೆ, ಇವ್ರಿಗೆ ನಾನು ಎಲ್ಲ ನಮ್ಮ ಕೃಷಿಕ ಸಮಾಜ ಏನಿದೆ, ಕೃಷಿಕ ಬಳಗ ಏನಿದೆ, ಎಲ್ಲರ ಪರವಾಗಿ ಜಿಲ್ಲಾ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ. ಇವ್ರಿಗೆ ಎಲ್ಲರ ಪರವಾಗಿ ಗುರುಗಳು ನಿಮ್ಗೆ ಅಭಿನಂದನೆಗಳು. ಆಮೇಲೆ ಇನ್ನೊಂದು, ನಿಮ್ಗೆ ಯಾವ್ಯಾವ ಪದ್ಧತಿಗಳನ್ನ ಇವರು ಕಬ್ಬು ಯಾವ್ಯಾವ ಪದ್ಧತಿಗಳನ್ನ ಅಳವಡಿಸ್ಕೊಂಡು ಕಬ್ಬನ್ನ ಬೆಳಿತಿದ್ದಾರೆ ಅಂತ ಎಲ್ಲ ನಾವು ನೋಡೋಣ. ಸ್ನೇಹಿತರೆ, ಬನ್ನಿ, ನಮಗೆಲ್ಲ ಏನ್ ಇವ್ರದ್ದು ಕಬ್ಬಿನ ತೋಟ ಇದೆ ಎಲ್ಲ ತೋರಿಸ್ತೀನಿ.